ಧರ್ಮಸ್ಥಳ ಸಂಘದವರ ಚಿತ್ರಹಿಂಸೆಗೆ ಇವತ್ತು ಅಮಾಯಕ ಹೆಣ್ಣು ಮಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ಲು. ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ದಯವಿಟ್ಟು ಬದುಕೋದಕ್ಕೆ ಧೈರ್ಯ ಮಾಡಿ ಅಂತ. ಸಾಯೋದಕ್ಕೆ ಧೈರ್ಯ ಮಾಡ್ತಿರಲ್ರಿ. ಒಂದು ಕ್ಷಣ ನೀವು ಯೋಚನೆ ಮಾಡಿ, ನಿಮ್ಮ ಮನೆ ಮಠ ಹೆಂಡತಿ ಗಂಡ ಮಕ್ಕಳು ಎಲ್ಲನೂ ಕೂಡ ಅದನ್ನೆಲ್ಲ ಬಿಟ್ಟು ಯಾರೊಬ್ಬರು ಚಿತ್ರಹಿಂಸೆ ಕೊಟ್ಟರು, ಧರ್ಮಸ್ಥಳ ಸಂಘದವರು ಚಿತ್ರಹಿಂಸೆ ಕೊಟ್ಟರು ಮನೆ ಹತ್ರ ಬಂದು ಅಂತ ನೀವು ನೇಣು ಹಾಕೊಂಡು ಸತ್ಯ ಹೋಗ್ಬಿಟ್ರಲ್ಲ. ಇವತ್ತು ಕರ್ನಾಟಕ ಜನತೆ ಕೂಡ ಅದನ್ನು ನೋಡಬೇಕು. ನಾನು ಹೇಳ್ತಾ ಇರ್ತೀನಿ, ಯಾರಿಗಾರು ತೊಂದರೆ ಕೊಟ್ಟರೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ನಾನು ಕಳಿಸ್ಕೊಡಿ, ನಿಮ್ಮ ಪರವಾಗಿ ನಾವಿರ್ತೀವಿ, ಉಚಿತವಾಗಿ ಫ್ರೀಯಾಗಿ ನಿಮ್ಮ ಕೇಸನ್ನು ನಾವು ನಡೆಸ್ಕೊಡ್ತೀವಿ ಅಂತ. ಆದರೆ ಸಾಯೋದಕ್ಕೆ ಧೈರ್ಯ ಮಾಡ್ತೀರಾ? ನಮ್ಮೊಟ್ಟಿಗೆ ಬಂದು ಮಾತಾಡಿ ಒಂದು ವಿಡಿಯೋನ ತೊಗೊಂಡು ಬಂದು ಸಾಕ್ಷಿನ ಇಟ್ಕೊಂಡು ಬಂದು ಕೋರ್ಟಲ್ಲಿ ನಿಲ್ಲಿಸಿ ನಿಮ್ಗೆ ಯಾರು ಚಿತ್ರಹಿಂಸೆ ಕೊಟ್ಟರು ಅವ್ರಿಗೆ ಶಿಕ್ಷೆ ಕೊಡಿಸೋದಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ? ನಿಮ್ಮಲ್ಲಿ ಅಷ್ಟೊಂದು ನಿಮ್ಮ ಮನಸ್ಸು ಒಂಥ ವೀಕ್ ಆಗಿಬಿಟ್ಟಿದೆಯಾ ಅಂತ. ಅಂದರೆ ಧರ್ಮಸ್ಥಳ ಸಂಘದವ್ರಿಗೆ ಮನುಷ್ಯತ್ವವಿಲ್ಲ, 3 ಬಿಟ್ಟು ನಿಂತುಬಿಟ್ಟಿದ್ದಾರೆ. ಈ ವೀರೇಂದ್ರ ಹೆಗಡೆಯವರು ಕೂಡ ಅಷ್ಟೇ, ಏನು ಗೊತ್ತಿಲ್ಲ, ಏನು ಡೈರೆಕ್ಷನ್ ಕೊಟ್ಟಿದ್ರೆ ಗೊತ್ತಿಲ್ಲ, ಅವರ ಚೇಲಾಗಳಿಗೆ, ಅವರ ಬಾಲಂಗುಚಿಗಳಿಗೆ ಸಾಯಿಸಾದರೂ ಕೂಡ ಪರವಾಗಿಲ್ಲ, ಅವರ ಆತ್ಮಹತ್ಯೆ ಮಾಡಿಕೊಂಡು ಕೂಡ ಪರವಾಗಿಲ್ಲ, ನೀವು ಹಣವನ್ನು ತರಬೇಕು, ಬಡ್ಡಿ ದುಡ್ಡನ್ನು ತರಬೇಕು ಅಂತ ಏನು ಡೈರೆಕ್ಷನ್ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ಎಲ್ಲ ಧರ್ಮಸ್ಥಳ ಸಂಘದ ಅನೇಕರು ಇವತ್ತು ಬಡ್ಡಿ ಇಸ್ಕೊಂಡಂಥ ಮನೆ ಹತ್ರ ಬಂದು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಆಮೇಲೆ ನೋಡಿ, ಈ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನಲ್ಲಿ ಮಹಿಳೆ ಒಬ್ಬಳು ಆತ್ಮಹತ್ಯೆ ಮಾಡಿಕೊಂಡ್ಳು. ಈಗ ಅದು FIR ಕೂಡ ಆಗಿದೆ. FIR ಆದರೂ ಕೂಡ ಪೊಲೀಸರು ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ. ಇನ್ನು ಕಂಪ್ಲೇಂಟ್ ತೊಗೊಳ್ಳೋ ಕೂಡ ಒಂದಷ್ಟು ಜನ ಅಲ್ಲಾಡಿಸಿದ್ರು. ಆನಂತರ ಇವಾಗ ಯಾವುದೇ ರೀತಿಯಾದ ಕಂಪ್ಲೇಂಟ್ ತೊಗೊಂಡಾದ ನಂತರ ಯಾವ ಕೆಲಸನೂ ಕೂಡ ಪೊಲೀಸರು ಮಾಡ್ತಾಯಿಲ್ಲ. ಯಾಕೆಂದರೆ ಪೊಲೀಸರು ನಿಜ ಕೂಡ ಮನುಷ್ಯತ್ವ ಇದೆಯೇನ್ರಿ ನಿಮಗೆ? ಧರ್ಮಸ್ಥಳ ಸಂಘದವರು ಚಿತ್ರಹಿಂಸೆ ಕೊಟ್ಟ ನಂತರ ಆಕೆ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ನಿಮಗೆ ಅವ್ರ ಮನೆಯವರು ಬಂದು ಕಂಪ್ಲೇಂಟ್ ಮಾಡ್ತಾರೆ, ಪೊಲೀಸರು ಯಾವುದೇ ರೀತಿಯಾದ ತನಿಖೆ ಮಾಡಿಲ್ಲ. ಮೈಸೂರು ಡಿಸ್ಟ್ರಿಕ್ಟ್ SP ಆಗಿರುವಂಥ ವಿಷ್ಣುವರ್ಧನ್ ಸಾಹೇಬ್ರೆ, IPS ಆಫೀಸರು, ನಿಮ್ಮ ಕೈಲಿ ಆಗದಿರೋಂಥ ಕೆಲಸ ಏನಿದೆ ರೀ? ಒಂದು ಬಡ ಹೆಣ್ಣು ಮಗಳಿಗೆ ಆ ಜೀವಕ್ಕೆ ಬೆಲೆನೇ ಇಲ್ದಂಗೆ ಆಗೋಗ್ಬಿಡ್ತಲ್ಲ. ನಾನು ಕರ್ನಾಟಕದಲ್ಲಿರುವಂಥ ಎಷ್ಟೋ ಜನಕ್ಕೆ ಹೇಳ್ತಾ ಇರ್ತೀನಿ, ಧರ್ಮಸ್ಥಳ ಸಂಘದವರು ಮನೆ ಹತ್ರ ಬಂದು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಕೇಳಿದ್ರೆ ಕೊಡಬೇಡಿ ಅಂತ. ಆದರೂ ಕೂಡ ಕೊಡ್ತಾ ಇದ್ದಾರೆ ಕೆಲವರು. ಆದರೆ ಕೆಲವರೆಲ್ಲ ಬುದ್ಧಿವಂತರಾಗಿದ್ದಾರೆ, ಕೆಲವರೆಲ್ಲ ಕೊಡ್ತಾ ಇದ್ದಾರೆ. ನಿಮ್ಮ ಲೈಫ್ನ ಹೆಂಗೆ ಸರ್ವನಾಶ ಮಾಡ್ತಾರೆ ಅಂತ ಮುಂದೆ ನೋಡ್ಕೊಳ್ಳಿ. ಆರಂಭ ಆಗಿದೆ ಅಷ್ಟೇ ಅಲ್ಲ, ಏನು ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನಲ್ಲಿ ಸಾವನ್ನಪ್ಪದಲ್ಲ ಮಹಿಳೆ, ಧರ್ಮಸ್ಥಳ ಸಂಘದವರು 3 ದಿನ ಮನೆ ಹತ್ರ ಬಂದು ಕೂತ್ಕೊಂಡು ಚಿತ್ರಹಿಂಸೆ ಕೊಟ್ಟರಂತೆ. ನನಗೆ ಈಗಲೇ ಬೇಕು ದುಡ್ಡು ಅಂತ. ಕೊನೆಗೆ ಆಕೆಗೆ ಅವಮಾನ ಆಯಿತು. ಅವಮಾನ ಆದರೆ ಪ್ರಾಣ ಹೋದಂಗೆ ಅಲ್ವಾ? ಮರ್ಯಾದೆ ಹೋದರೆ ಪ್ರಾಣ ಹೋದಂಗೆ ಅಲ್ವಾ? ಆಕೆ ಪ್ರಾಣವನ್ನು ಕಳ್ಕೊಳ್ತಾಳೆ. ನಮ್ಮ ಭಾರತೀಯರಿಗೆ ಮಾನ ಹೋದೆ ಪ್ರಾಣ ಹೋದಂಗೆ. ಆಮೇಲೆ ನೋಡಿ, ಸರಗೂರಲ್ಲಿ ಏನು ಒಬ್ಬ ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಧರ್ಮಸ್ಥಳ ಸಂಘದವ್ರು ಮಾತ್ರ ಕಾರಣ ಅಲ್ಲ. ಅವರು 3 ದಿನ ಮನೆ ಹತ್ರ ಕೂತ್ಕೊಂಡು ಆ ಹೆಣ್ಣುಮಗಳಿಗೆ ಚಿತ್ರಹಿಂಸೆ ಕೊಟ್ಟು ಅವ್ರಿಗೆ ಮರ್ಯಾದೆ ತೆಗೆದು ಪ್ರಾಣ ಹೋಗುವಂಥ ಸಂದರ್ಭ ಆಯ್ತಲ್ವಾ? ಅದನ್ನೆಲ್ಲ ನೋಡಿಕೊಂಡು ಆ ಮನೆ ಹತ್ರ ಬಂದು ಚಿತ್ರಹಿಂಸೆ ಕೊಟ್ಟಲ್ಲ, ಅದನ್ನು ನೋಡಿಕೊಂಡು ಸುಮ್ಮನೆ ಇದ್ರಲ್ಲ ಊರವರು, ಅವರು ಕೂಡ ಇಂಡೈರೆಕ್ಟಾಗಿ ಇದಕ್ಕೆ ಕಾರಣ ಆಗಿರ್ತಾರೆ. ಹಾಗೆ ಇಂಥ ಚಿತ್ರಹಿಂಸೆ ಕೊಡೋರು ಜಾಸ್ತಿ ಆಗಿದ್ದು ಕೂಡ ಕಂಪ್ಲೇಂಟ್ ಕೊಟ್ಟರೆ ತಗೊಳ್ದಿರೋಂಥ ಕೆಲ ಪೊಲೀಸರಿಂದ ಕೂಡ ಇಂಥ ಚಿತ್ರಹಿಂಸೆಗಳು ಜಾಸ್ತಿ ಆಗ್ತಾಯಿದೆ. ಸರ್ಕಾರ ಏನೋ ಕಾನೂನು ಮಾಡಿಬಿಡ್ತು, ಆದರೆ ಕಾನೂನು ಯಾರು ಪಾಲಿಸ್ತಾ ಇದ್ದಾರೆ ಸರ್? ಅದರಲ್ಲೂ ಧರ್ಮಸ್ಥಳ ಸಂಘದಂಥ ಹಲ್ಕಟ್ಟು ಸಂಘದವರು ಪಾಲಿಸ್ತಾ ಇಲ್ಲ. ಬೇಕಾದ್ರೆ ಯಾವ ಫೈನಾನ್ಸ್ ಕಂಪ್ನಿಯವ್ರು ಬೇಕಾದ್ರೂ ನಮ್ಮ ಮಾತು ಕೇಳ್ತಾರೆ, ಒಂದು ಫೋನ್ ಮಾಡಿದ್ರು ಕೂಡ ಕಾನೂನು ಮುಖಾಂತರನೇ ಬರ್ತಾರೆ ಅವರು. ಆದರೆ ಧರ್ಮಸ್ಥಳ ಸಂಘದ ಕಾನೂನು ಫೈನಾನ್ಸ್ನ ಶುರು ಮಾಡೋದಕ್ಕೂ ಕೂಡ ಕಾನೂನು ಮಾಡಿಲ್ಲ. ಫೈನಾನ್ಸ್ ಕಂಪ್ನಿಲಿ ಬಡ್ಡಿ ತೊಗೊಳಕ್ಕೂ ಕೂಡ ಕಾನೂನಿಲ್ಲ. ಮನೆಗೆ ನುಗ್ಬೋದು, ಹೊಡಿಬೋದು, ಚಿತ್ರಹಿಂಸೆ ಕೊಡ್ಬೋದು. ಈಗ ಹೆಣ್ಮಗಳು ಸತ್ತೋದ್ಲಲ್ಲ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನಲ್ಲಿ ಗೃಹಿಣಿ, ಆಕೆಯೂ ಕೂಡ ಮಾತಾಡಿದ್ದಾಳೆ, ನನಗೆ ಸಂಘದವರೇ ಕಾರಣ ಅಂತ ಮಾತಾಡಿದ್ದಾಳೆ ಸಾಯೋದಕ್ಕೆ. ಏನು ಮಾಡ್ತೀರಾ ಸಂಘದವ್ರನ್ನ? ಅವ್ರ ಮೇಲೆ ಏನು ಕ್ರಮನೇ ತೊಗೊಂಡಿಲ್ವಲ್ಲ ಪೊಲೀಸ್ನವರು, ಯಾವ ಕ್ರಮನೂ ಕೂಡ ತೊಗೊಂಡಿಲ್ಲ. ಏನು ಮಾಡಬೇಕಾಗಾದ್ರೆ? ಎಷ್ಟು ಜನ ಸಾಯಿಸ್ತೀರ ನೀವು ಧರ್ಮಸ್ಥಳ ಸಂಘದವರೇ? ಸಿದ್ದರಾಮಯ್ಯನವರು ದೊಡ್ಡದಾಗಿ ಕಾನೂನು ಕೂಡ ಮಾಡಿದ್ದಾರೆ, ಓಕೆನಾ? ಯಾರು ಮನೆ ಹತ್ರ ಹೋಗಬಾರ್ದು, ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ. ಆದರೆ ಧರ್ಮಸ್ಥಳ ಸಂಘದಂಥ ಹಲ್ಕಟ್ಟು ಸಂಘ, ಲೋಫರ್ಸ್ಗಳ ಸಂಘ, ಇವರಿಂದ ಎಷ್ಟು ಜನ ಸತ್ತಿದ್ದಾರೆ ಗೊತ್ತಾ? ಧರ್ಮಸ್ಥಳ ಸಂಘದವರಿಂದ. ಎಲ್ಲೋ ಹೇಳ್ತಾರೆ, ನಮ್ಮ ವೀರೇಂದ್ರ ಹೆಗಡೆಯವರು ಸುಮಾರು ಕೆರೆಗಳನ್ನು ದುಡ್ಡು ಕೊಟ್ಬಿಟ್ಟಿದ್ದಾರೆ ಕೆರೆಗಳಿಗೆ ಅಂತ. ನೀವು ಕೆರೆಗಳಿಗೆ ದುಡ್ಡು ಕೊಟ್ಟಿದ್ದೀರಾ, ಆದರೆ ಅದಕ್ಕಿಂತ 10 ಪಟ್ಟು 100 ಪಟ್ಟು ಜನಗಳ ಸುಲಿಗೆ ಮಾಡಿದ ಲೆಕ್ಕ ಕೊಟ್ಟಿದ್ದೀರಾ ನೀವು. ಇವತ್ತು ಕೂಡ ಇನ್ಶೂರೆನ್ಸ್ ಮಾಡಿಸ್ಕೊಂಡು ಆ ಬಾಂಡ್ ಯಾರ ಹತ್ರ ಇದೆ ಅಂತಲೂ ಕೂಡ ಗೊತ್ತಿಲ್ಲ. ಮನೆ ಇನ್ಶೂರೆನ್ಸ್ ಬಾಂಡು ಕೂಡ ಕೊಡೋಲ್ಲ ನೀವು. ಉಳಿತಾಯ ದುಡ್ಡು ಎಲ್ಲ ಐತ್ರಿ? ನೀವು ದೇವತಾ ಮನುಷ್ಯ, ನಡೆದಾಡುವ ದೇವರು ಅಂತೆಲ್ಲ ಹೇಳ್ತಿರಲ್ಲ. ವೀರೇಂದ್ರ ಹೆಗಡೆಯವರಿಗೆ ಮಾನ ಮರ್ಯಾದೆ ಇದ್ದರೆ ಆ ಉಳಿತಾಯ ದುಡ್ಡು ಜನಗಳ ಹತ್ರ ಕಲೆಕ್ಟ್ ಮಾಡ್ಕೋತಾ ಇದ್ದೀರಾ? ಅದು ಏನಾಯಿತು ಅಂತ ನೀವು ನಿಮ್ಮ ವೇದಿಕೆಯಲ್ಲೇ ನಿಂತ್ಕೊಂಡು ಮಾತಾಡಬೇಡಿ. ನಿಮ್ಗೆ ಯಾವ ಮಾಧ್ಯಮ ಬೇಕು ಅವ್ರ ಹತ್ರನೇ ಮಾತಾಡ್ಬಿಡಿ. ಎಲ್ಲಿದೆ ಉಳಿತಾಯ ದುಡ್ಡು ಅಂತ? ಎಷ್ಟು ಪರ್ಸೆಂಟ್? 7% ಬಡ್ಡಿ ಅಂತ ಹೇಳ್ತೀರಾ, 14% ಬಡ್ಡಿ ಅಂತ ಕೆಲವರು ಹೇಳ್ತಾರೆ. ಅದಾದಮೇಲೆ ಎಷ್ಟು ಕಲೆಕ್ಟ್ ಮಾಡ್ತೀವಿ? ವಾರದ ಬಡ್ಡಿ ಆಗುತ್ತೆ, ಅದು ವಾರದ ಬಡ್ಡಿ ಆಗುತ್ತೆ. ಇತ್ತೀಚೆಗೆ ಎಷ್ಟೋ ಜನಗಳ ಹತ್ರ ಆಧಾರ್ ಕಾರ್ಡು ಪಾನ್ ಕಾರ್ಡನ್ನ ತೊಗೊಂಡು ಕೊನೆಗೆ ಅವ್ರಿಗೆ ಒಂದೊಂದು ಅಕೌಂಟಲ್ಲಿ 10 ಲಕ್ಷ 15 ಲಕ್ಷ 20 ಲಕ್ಷ ಸಾಲವನ್ನು ಮಾಡಿಸಿದ್ದಾರೆ. ಪಾಪ ಅವ್ರು ಯಾರೋ ಒಬ್ಬರು ಸಾಲ ತೊಗೊಳಕ್ಕೆ ಹೋದರೆ ನಿಮ್ಮ ಅಕೌಂಟಲ್ಲಿ 15 ಲಕ್ಷ ಇದೆ 25 ಲಕ್ಷ ಇದೆ ಅಂತ ಹೇಳ್ತಾರೆ. ಇದನ್ನು ದಾಖಲೆ ಸಮೇತ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.
ಎಕ್ಸಾಕ್ಟ್ಲಿ ಕೊಡ್ತೀನಿ, ದಾಖಲೆ ಸಮೇತ ನಾನು ಕೊಡ್ತಾ ಇದ್ದೀನಿ, ಇದು ನೋಡ್ತಾ ಇರಿ. ಹಾಗೆ ಎಷ್ಟೋ ಜನ ಹೇಳ್ತಿರ್ತಾರೆ, ಕಟ್ಟಕ್ಕಾಗದಿರೋರು ತೊಗೊಂಡು ತಿಂದ್ಬಿಟ್ರಾ, ಕಟ್ಟಕ್ಕಾಗದಿರೋರು ನಿಮ್ಗೆ ಯೋಗ್ಯತೆ ಇದೆಯಾ ಅಂತ. ಏಯ್ ಬಡ್ಡಿ ಮಕ್ಕಳ, ನೀವು ಈ ಥರ ಮಾತಾಡ್ತೀರ ಅಂದರೆ ಆ ವೀರೇಂದ್ರ ಹೆಗಡೆ ಚೀಲಗಳು ಮಾತ್ರ ಮಾತಾಡ್ತಾರೆ ಅಷ್ಟೇ. ಯಾರ ದುಡ್ಡಲ್ಲಿ ನೀವು ದಾನ ಮಾಡ್ತಿದ್ದೀರಾ ವೀರೇಂದ್ರ ಹೆಗಡೆ ಅವರೇ? ಪಾಪದ ಕೂಡ ನಾನು ತುಂಬ ದಿನ ನೋಡ್ತಾ ಇದ್ದೆ, ವೀರೇಂದ್ರ ಹೆಗಡೆ ಏನಾರು ಬಾಯಿ ಬಿಡ್ತಾರೇನೋ ಮಾತಾಡ್ತಾರೇನೋ ಅಂತ. ಇವತ್ತು ನಾವು ನಿಮ್ಮ ವಿರುದ್ಧ ಮಾತಾಡೋಂಥ ಪರಿಸ್ಥಿತಿ ಬಂದುಬಿಡ್ತಲ್ಲ. ಜನಗಳ ಹತ್ರ ನೀವು ಬಡ್ಡಿ ತೊಗೋತೀರಲ್ಲ, ಎಷ್ಟು % ಬಡ್ಡಿ ತಗೋತಾ ಇದ್ದೀರಾ ನೀವು? ಕೆಲವರು ಹೇಳ್ತಾರೆ ಯಾವುದೇ ಶ್ಯೂರಿಟಿ ಇಲ್ಲದೆ ನಿಮ್ಗೆ ದುಡ್ಡು ಕೊಟ್ಬಿಡ್ತೀವಿ ಅಂತ. ಅವ್ರು ಮರ್ಯಾದಿನ ಶ್ಯೂರಿಟಿ ಕೊಟ್ಟಿದ್ದಾರಲ್ಲ ಸ್ವಾಮಿ, ಅವ್ರ ಪ್ರಾಣನ ಶ್ಯೂರಿಟಿ ಕೊಟ್ಟಿದ್ದಾರಲ್ಲ, ಅದಕ್ಕಿಂತ ಬೇಕಾ ನಿಮಗೆ? ಇನ್ಶೂರೆನ್ಸ್ ಕಟ್ಟಿಸ್ಕೊತಿಲ್ಲ ಅದು ಶ್ಯೂರಿಟಿ ಅಲ್ವಾ? ಪಿ ಆರ್ಗೆ ಕಟ್ಟಿಸ್ಕೊತಿಲ್ಲ ಅದು ಶ್ಯೂರಿಟಿ ಅಲ್ವಾ? ಅವ್ರು ಕೇಳಿದ ಲೆಕ್ಕನೇ ಕೊಡಲ್ವಲ್ಲ. ಅವ್ರು ನಿಮ್ಮ ಸಂಘದವ್ರು ಎಷ್ಟು ಜನ ಬಂದರೂ ಅಷ್ಟು ದುಡ್ಡು ಕೊಡ್ತಾನೆ ಇರಬೇಕು, ಅವ್ರು ಕೇಳಿದಷ್ಟೆಲ್ಲ ದುಡ್ಡು ಕೊಡ್ತಾನೆ ಇರಬೇಕು, ಅದು ಶ್ಯೂರಿಟಿ ಅಲ್ವಾ? ಯಾವ ಸೀಮೆ ಶ್ಯೂರಿಟಿ ಕೊಟ್ಟಿದ್ದೀರಾ ನೀವು? ಯಾವ ಥರ ಒಂದು ದಿನ ನೋಡಿ, ಜನಗಳ ಹತ್ರ ಹಿಂಸೆ ಮಾಡಬೇಡಿ, ಅವ್ರು ಮರ್ಯಾದೆಯಿಂದ ದುಡ್ಡಿಸ್ಕೊಬನ್ನಿ ಅದರ ಒಂದೇನೋ ಆರ್ಡ್ರ್ ಮಾಡಿದರೆ ಇಲ್ಲ. ಅದು ಇಷ್ಟು ಜನ ಬಂದು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ಗೆ ಆ ಮಹಿಳೆ ಹೋಗಿದ್ದಾಳೆ ಅಂತಂದರೆ ಧರ್ಮಸ್ಥಳ ಸಂಘದಂಥ ಇಂಥ ಕಚಡ ಸಂಘ, ಸುಲಿಗೆ ಸಂಘ. ಬೇಕಾದ್ರೆ ನಂದು ತಪ್ಪು ಆಯಿತು ಅನ್ನೋದಾದರೆ ನಮ್ಮ ರೈಟ್ ನ್ಯೂಸ್ ಮೇಲೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ, ಕೋಟಿ ಮಾನನಷ್ಟ ಮೊಕದ್ದಮೆ ಹಾಕಿ. ಅದು ಬಿಟ್ಟು ವಿಡಿಯೋ ಡಿಲೀಟ್ ಮಾಡಿ ಅಂತ ಎಲ್ಲ ಹೇಳಕ್ಕೆ ಹೋಗಬೇಡಿ. ಹಾಕಿ, ನಾನು ಡಾಕ್ಯುಮೆಂಟ್ ತೊಗೊಂಬರ್ತೀನಿ, ನೀವು ಕೋರ್ಟ್ಗೆ ಬನ್ನಿ, ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ತೊಗೊಂಡು ಕೋರ್ಟ್ಗೆ ಬನ್ನಿ. ಆಮೇಲೆ ಯಾರೋ ಚೇಲೆಗಳು ಮಾಡ್ತಾರೆ, ನಿನ್ನ ಅಕ್ಕನಲ್ಲೇ ಮಗನೇ, ಬೋಳಿ ಮಗನೇ ಅಂತ. ಇದಕ್ಕಿಂತ ಹೆಚ್ಚಿನ ವರ್ಡು ನನಗೆ ಗೊತ್ತು, ನಾನು ಮಾತಾಡಲ್ಲ, ಯಾಕೆ ನಾನು ಮಾಧ್ಯಮದಲ್ಲಿದ್ದೀನಿ, ಮೀಡಿಯಾದಲ್ಲಿದ್ದೀನಿ. ಆಫ್ಟರ್ ಆಲ್ ಒಬ್ಬ ಯೂಟ್ಯೂಬ್ ನೀನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರು ಏನೇನು ಮಾಡಿದ್ದೀನಿ ಅನ್ನೋದು ಕೂಡ ನನ್ನ ಲೀಸ್ಟಲ್ಲೂ ಕೂಡ ಇದೆ, ಅದನ್ನು ಕೂಡ ಕೊಡಬಲ್ಲೆ ನಾನು. ಮತ್ತು ಜನಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಆಧಾರ್ ಕಾರ್ಡು ಪಾನ್ ಕಾರ್ಡನ್ನ ಕೊಡಬೇಡಿ. ಈಗ ಆಲ್ರೆಡಿ ನೀವು ಕೊಟ್ಟಿದ್ದರೆ ಮುಂದೆ ನೀವು ಕಂಪ್ಲೇಂಟ್ ಕೊಡೋದಕ್ಕೆ ಮಾನಸಿಕವಾಗಿ ರೆಡಿಯಾಗಿ. ನಿಮ್ಮ ಹತ್ರ ಯಾಮರ್ಸಿ ನಿಮ್ಮದು ಹೆಬ್ಬೆಟ್ಟು ಒತ್ತಿಸ್ಕೊಂಡು ಆಧಾರ್ ಕಾರ್ಡ್ ಪಾನ್ ಕಾರ್ಡೆಲ್ಲ ತೊಗೊಂಡು ಹೋಗ್ತಿದ್ದಾರೆ, ನಿಮ್ಗೈತೆ ಮಾರಿ ಹಬ್ಬ. ನಾನು ಅವಾಗಲೇ ಹೇಳ್ದಂಗೆ ಒಬ್ಬೊಬ್ಬರ ಅಕೌಂಟಲ್ಲಿ, ಕೆಲವ್ರ ಅಕೌಂಟಲ್ಲಿ 10 ಲಕ್ಷ, 15 ಲಕ್ಷ, 25 ಲಕ್ಷ ಸಾಲವನ್ನು ತೋರಿಸ್ತಾ ಇದ್ದಾರೆ. ಕೇಳಿದ್ರೆ ನಿನ್ನ ಕೆಲಸದಿಂದ ತೆಗೆಸ್ತೀನಿ ಅಂತ ಹೇಳ್ತಾರೆ, ಕೇಳಿದ್ರೆ ನಿನ್ನ ಮುಗಿಸ್ತೀನಿ ಅಂತ ಹೇಳ್ತಾರೆ. ಈ ಥರ ಎಲ್ಲ ಹೇಳ್ತಾ ಇದ್ದಾರಂತೆ. ಧರ್ಮಸ್ಥಳ ಸಂಘದವರು ಮಾತ್ರ ಈ ಥರ ಚಿತ್ರಹಿಂಸೆ ಕೊಡುವಂಥದ್ದು ಲೋಫರ್ಸ್ಗಳ. ಧರ್ಮಸ್ಥಳ ಸಂಘದವರು ಯಾರೇ ಮನೆ ಹತ್ರ ಬಂದರೂ ದಯವಿಟ್ಟು ಗಂಡಸರಿದ್ದರೆ ಮನೆ ಒಳಗಡೆ ಯಾರನ್ನೂ ಸೇರಿಸ್ಬೇಡಿ. ಆ ಹೆಣ್ಮಕ್ಳು ಬಂದರೆ ಮನೆ ಒಳಗಡೆ ಯಾರನ್ನು ಕೂಡ ಸೇರಿಸ್ಬೇಡಿ. ಗಂಡಸರಿಗೆ ಅಪಾಯ ಅದು. ಬೇಕಾದ್ರೆ ಅವರು ಸುಳ್ಳಾಗಿ ಅತ್ಯಾಚಾರದ ಕೇಸ್ ಹಾಕ್ತಾರೆ. ಪೊಲೀಸರು ಅದನ್ನೇ ತಗೊಳ್ಳೋಕ್ಕೆ ಕಾಯ್ಕೊಂಡು ನಿಂತಿದ್ದಾರೆ. ಹಾಗಾಗಿ ಏನು ಹೆಣ್ಮಗಳಿಗೆ ಇವತ್ತು ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನಲ್ಲಿ ಏನು ಆ ಹೆಣ್ಣುಮಗಳು ಆತ್ಮಹತ್ಯೆ ಮಾಡಿಕೊಂಡ್ಲು ಧರ್ಮಸ್ಥಳ ಸಂಘದವರ ಟಾರ್ಚನಿಂದ ಅಂತ, ಆ ಥರ ಯಾರೂ ಕೂಡ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಏನಾದರೂ ತೊಂದರೆ ಆಯಿತು ಅಂದರೆ ನನ್ನ ನಂಬರ್ ಇದೆ 9844000133ಗೆ ಕಾಲ್ ಮಾಡಿ ವೀಡಿಯೋಗಳನ್ನು ಮಾಡಿ ಕಳಿಸಿ. ನಿಮ್ಮ ಪರವಾಗಿ ಕೇಸನ್ನು ನಾವು ತೊಗೋತೀವಿ, ಫ್ರೀಯಾಗಿ ನಾವು ಕೇಸ್ ನಡೆಸ್ತೀವಿ. ಆಮೇಲೆ ದಿನ ನೀವು ಕೋರ್ಟ್ಗೆ ಅಲಿಯುವಂಥ ಸಂದರ್ಭ ಏನಿಲ್ಲ, ಒಂದು ಸೈನ್ ಹಾಕ್ಬಿಟ್ಟು ಹೋದರೆ ಸಾಕು, ನೀವು ಕೋರ್ಟ್ಗೆ ಬರೋಂಥ ಅವಶ್ಯಕತೆಯೇ ಇಲ್ಲ. ನೀವು ಕೋರ್ಟ್ಗೆ ಬರಲೇಬೇಕು ಅನ್ನೋದಾದರೆ ನೀವು ಅಲ್ಲಿಂದ ಕೋರ್ಟ್ಗೆ ಬರೋದಕ್ಕೆ ಏನು ಎಕ್ಸ್ಪೆಂಡಿಚರ್ಸ್ ಬೇಕೋ ಅದನ್ನು ಕೂಡ ನಾನು ದುಡ್ಡು ಕೊಡ್ತೀನಿ. ಆಮೇಲೆ ನಿಜವಾದ ಸೇವೆ ಮಾಡ್ತಿರೋರಿಗೆ ಕಂಡ್ರೆ ನಾವು, ನಮಗೆ ಸಂಬಳ ಇಲ್ಲ, TA ಇಲ್ಲ, DA ಇಲ್ಲ, ಇನ್ಯಾರ ಹತ್ರ ಹೋಗಿ ರಾಜಕಾರಣಿ ಹತ್ರ ಹೋಗಿ ಕೈ ಚಾಚ್ಕೊಂಡು ನಿಂತ್ಕೊಳ್ಳಲ್ಲ. ನಮಗೆ ಬರೋ ಅಡ್ವರ್ಟೈಸ್ಮೆಂಟ್ ದುಡ್ಡಲ್ಲೇ ಜನಗಳಿಗೆ ಅವೇರ್ನೆಸ್ ಮಾಡ್ತಾಯಿದ್ದೀವಿ. ನಿಜವಾದ ಹೀರೋಗಳು, ನಿಜವಾದ ಸೈನಿಕರು ಅಂದರೆ ನಾವು ರೀ. ಇವತ್ತು ಪೊಲೀಸರು ದೊಡ್ಡ ಹೀರೋಗಳು ಅಂತ ಹೇಳ್ತೀರಿ, ಪೊಲೀಸರಿಗಿಂತ ನಿಜವಾದ ಸೇವೆ ಮಾಡ್ತಿರೋ ನಾವು ನಿಮಗೆ ಗನ್ನಾರು ಇದೆ, ಅಪಾಯ ಬಂದರೆ ಗನ್ನಾರು ಹಿಡಿತೀರಿ, ನಮ್ಗೆ ಅಪಾಯ ಬಂದರೆ ಪೆನ್ ಹಿಡಿಯೋಕ್ಕಾಗತ್ತಾ? ಸೊ ಅಂಥ ಒಂದು ಚಾಲೆಂಜ್ನ ತೊಗೊಂಡು ಕೆಲಸ ಮಾಡ್ತಾಯಿದ್ವಿ. ಧರ್ಮಸ್ಥಳ ಸಂಘದಲ್ಲಿ ಈಗಲೇ ಹೇಳ್ತೀನಿ, ಯಾರಾದರೂ ಮನೆ ಹತ್ರ ಬಂದು ತೊಂದರೆ ಕೊಟ್ಟರೆ ದಯವಿಟ್ಟು ನಿಮ್ಮ ಪರವಾಗಿ ಫ್ರೀಯಾಗಿ ನಾವು ಲಾಯರ್ನ ಕೊಡ್ತೀನಿ, ಫ್ರೀಯಾಗಿ ನಿಮ್ಮನ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ತೀನಿ. ಹಾಗೆ ನೀವು ಬಂದು ಹೋಗೋಕ್ಕೆ ಕೂಡ ಫ್ರೀಯಾಗಿ ನಾನು ದುಡ್ಡು ಕೊಡ್ತೀನಿ. ಯಾಕೆ ಯಾರೂ ಕೂಡ ಹೆದರಬೇಡಿ, ನಿಮ್ಮನ್ನ ಜೀವ ಉಳಿಸ್ಕೊಳ್ಳಿ, ಯಾವತ್ತೂ ಕೂಡ ಪ್ರಾಣ ಕಳ್ಕೊಳ್ಳುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಹಾಗೆ ಎಲ್ಲ ಗಂಡಸರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಹೆಣ್ಣು ಮಕ್ಕಳು ಏನಾದರೂ ಆ ಧರ್ಮಸ್ಥಳ ಸಂಘದಲ್ಲಿದ್ದರೆ ದಯವಿಟ್ಟು ಎಲ್ಲ ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ಸಾಕ್ಷಿಗಳನ್ನು ಕೇಳಿ, ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಪ್ರತಿ ಸಾಕ್ಷಿ. ಯಾಕೆಂದ್ರೆ ಯಾರು ಯಾವ ಸಾಕ್ಷಿನೂ ಇದುವರೆಗೂ ಕೊಡಲ್ಲ. ಅವರು ನೋಡಿ ಬೇಕಾರೆ ಅವ್ರಿಗೇನು ಬೇಕಾದ್ರೆ ಬರ್ಕೊಂಡು ಬರ್ತಾ ಇರ್ತಾರೆ. ಹಾಗಾಗಿ ಸಾಕ್ಷಿ ಕೊಡದಿರೋಂಥ ಒಂದೇ ಒಂದು ಸುಲಿಗೆ ಸಂಘ ಅಂದರೆ ಅದು ಧರ್ಮಸ್ಥಳ ಸಂಘ. ಹಾಗೆ ನನ್ನನ್ನು ಕೂಡ ಭೇಟಿ ಮಾಡಬೇಕು ಅನ್ನೋದಾದರೆ, ಅಥವಾ ನಾನು ಹೇಳಿದ್ರೆ ಸುಳ್ಳು ಆಯಿತು ಅನ್ನೋದಾದರೆ ನನ್ನ ನಂಬರ್ ಕಾಲ್ ಮಾಡಿ ನೇರವಾಗಿ ನನ್ನ ಭೇಟಿ ಮಾಡಿ ಮಾತಾಡುವ. ನೀವು ಧರ್ಮಸ್ಥಳ ಸಂಘದವ್ರ ಪರವಾಗೇ ಬನ್ನಿ, ನೀವು ಅಲ್ಲಿ ಏನೂ ಆಗಿಲ್ಲ ಅನ್ನೋದೇ ಡಾಕ್ಯುಮೆಂಟ್ ತೊಗೊಬನ್ನಿ. ಹಾಗೆ ನಾನು ಏನೇನು ವಿಷಯ ಮಾತಾಡ್ತಾ ಇದ್ದೀನಿ ಅವ್ರ ನಂಬರ್ಗಳು ಬೇಕು ಅಂತಂದರೆ ಪಬ್ಲಿಕ್ದು ಅವ್ರ ನಂಬರ್ ಕೊಡ್ತೀನಿ. ಅವರು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ನೀವು ಮಾಡಿ ರೆಕಾರ್ಡ್ ಮಾಡಿ ಕೂಡ ನನಗೆ ಕಳಿಸ್ಕೊಡಿ. ಅವ್ರು ಸುಳ್ಳು ಹೇಳಿದರೆ ಆ ಸುಳ್ಳು ಅಂತ ನಾನು ಸುದ್ದಿ ಮಾಡ್ತೀನಿ. ಅದು ಸತ್ಯ ಆಗಿದ್ದರೆ ನೀವು ನನಗೆ ಹೇಳಬೇಕು, ಹೌದಪ್ಪ ಇದು ಧರ್ಮಸ್ಥಳ ಸಂಘದಲ್ಲಿ ಮೋಸ ಆಗಿದೆ ಸರ್, ರೈಟ್ ನ್ಯೂಸ್ ಅವರೇ ನೀವು ಹೇಳಿದ ಸತ್ಯ ಅಂತ. ಅದನ್ನು ಸದ್ಯನ ಪ್ರಸಾರ ಮಾಡ್ತೀನಿ. ರೈಟ್ ನ್ಯೂಸಲ್ಲಿ ಎಷ್ಟೊತ್ತು ನಾನು ಶ್ರೀ, ನಮಸ್ಕಾರ. ಇದು ರೈಟ್ ನ್ಯೂಸ್.